ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಪ್ರೈಸ್ ದಿ ಲಾರ್ಡ್. ಗೈಸ್, ನಾವು ವೀಡಿಯೋ ಎಲ್ಲ ಮಾಡಿ ತುಂಬ ದಿನ ಆಯಿತು. ಇವತ್ತು ನಾವೊಂದು ಪ್ಲೇಸಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಅದೆಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೀವು ನಮ್ಮ ಜೊತೆ ಬನ್ನಿ ಆ್ಯಂಡ್ ವಿ ಆರ್ ಗೋಯಿಂಗ್. ಗೈಸ್, ಇಲ್ಲಿನ ಕೆರೆ. ಸೊ ಲೆಫ್ಟಿಗೆ ತಗೊಂಡ್ರೆ ಕೆರೆ ಬಂದ್ಬಿಡ್ತು. ಜನ ಎಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ ಕೆರೆಯಲ್ಲಿ. ಗೈಸ್, ನಾ ಹೇಳಿದ್ನಲ್ಲ, ಇದೇನಾ ಕೆರೆ. ಹೇಗಿದೆ ನೋಡಿ ಕೆರೆ ಮುಂಚಾನೆ. ಆಹಾ, ಅಲ್ಲ ಚೆನ್ನಾಗಿದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮನೋಜ್ ಕ್ರಿಸ್ಟಿ ವ್ಲಾಗ್ಸ್. ಗೈಸ್, ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಇವತ್ತು ನಿಮಗೊಂದು ಬ್ಯೂಟಿಫುಲ್ ಆಗಿರುವಂಥ ಕೆರೆ ಕರ್ಕೊಂಡ್ಬಂದಿದ್ದೀನಿ. ಸೊ ಈ ಕೆರೆಗೆ ನೋಡೋಕೆ ತುಂಬ ಚೆನ್ನಾಗಿದೆ. ನೀವೊಂದು ವಾಕಿಂಗ್ ಸಹ ಮಾಡ್ಬೋದು. ಸೊ ಆ ಕೆರೆ ಸ್ಟಾರ್ಟ್ ಆಗೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಐ ಥಿಂಕ್ ಇದು ಮೋರ್ ದೆನ್ 5-6 ಕಿಲೋಮೀಟರ್ ಇದೆ. ಸೊ ನೀವು ಅಲ್ಲಿ ನೋಡಿದ್ರೆ ಪಕ್ಷಿಗಳೆಲ್ಲ ಇದಾವೆ. ಅಲ್ಲಿ ನೋಡಿ, ಪಕ್ಷಿಗಳೆಲ್ಲ ಕುತ್ಕೊಂಡಿದ್ದಾವೆ, ಕಾಗಿಗಳೆಲ್ಲ ಕುತ್ಕೊಂಡಿದ್ದಾವೆ. ಆ ಕಡೆನೂ ಕೆರೆ ಇದೆ. ಸ್ವಲ್ಪ ಆ ಕಡೆ ತೋರಿಸು. ಸೊ ಅಲ್ಲಿಗಳು ಪಕ್ಷಿಗಳು ಎಲ್ಲ ಅಲ್ಲಿ ಪಕ್ಷಿಗಳೆಲ್ಲ ಇದಾವೆ. ತುಂಬ ಚೆನ್ನಾಗಿದೆ ಕೆರೆ. ಸೊ ಇದ್ರ ಮುಂದೆ ಹೋಗಿ ನಾವು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ, ಓಕೆನಾ? ಸೊ ಬನ್ನಿ, ನಾವು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರೋದು, ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಟೈಮ್ ಇಲ್ಲ ನಮ್ಮ ಹತ್ರ. ಆಲ್ರೆಡಿ 6:30 ಆಗಿದೆ. ಸೊ ಇವತ್ತು ಬೇರೆ ಸಂಡೇ. ಸೊ ಚರ್ಚಿಗೆ ಹೋಗೋ ಕಾರಣಕ್ಕೆ ಬೇಗ ಬಂದ್ವಿ. ಸೊ ಸ್ಲೋ ಆಗಿ ಬೈಕೆಲ್ಲ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ನಾನು. ಸೊ ನೀವು ಯಾರು ಬರೋಕ್ಕಿದ್ರೆ ಇಲ್ಲಿ ವಾಕಿಂಗ್ ಮಾಡಿ. ಇಲ್ಲಿ ಗಾಡೀಸ್ ಎಲ್ಲ ಜಾಸ್ತಿ ಅಲೌಡ್ ಮಾಡಲ್ಲ ಇಲ್ಲಿ, ಯಾಕಂದರೆ ಪಬ್ಲಿಕ್ ವಾಕಿಂಗ್ ಆಲ್ರೆಡಿ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ವಾಕಿಂಗ್ ಮಾಡ್ಕೊಂಡು ಈ ಪ್ಲೇಸನ್ನ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ದೂರ ಹೋಗಿ ನಾವು ವಾಪಸ್ ಬರೋಣ, ಓಕೆನಾ ಗೈಸ್? ಸೊ ಗೈಸ್, ಇವತ್ತು ನಮ್ಮನೆ ಕೆರೆ ಕರ್ಕೊಂಡ್ಬಂದಿರೋದು ನಮ್ಮ ಈ ಹೋಂಡಾ ಆಕ್ಟಿವ್ ಆ್ಯಂಡ್ ಹೋಂಡಾ ಆಕ್ಟಿವ್ ಓನರ್ ಇದು ಸುದೀಪ್. ಹಾಯ್ ಹೇಳು ಸುದೀಪ್. ಆ್ಯಂಡ್ ಸುದೀಪ್ಗೆ ನಿಮ್ಗೆಲ್ಲರೂ ಗೊತ್ತಿದೆ ಅನ್ಸುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಸುದೀಪಿನ ಕ್ಯಾಮ್ರಾಮನ್ ಆಗಿರ್ತಾನೆ. ಅಲ್ಲ ಸುದೀಪ್? ಹೌದು. ಹೆಂಗಿತ್ತು ಸುದೀಪ್ ಕೆರೆ ನಿನಗೆ? ನನಗೆ ಚೆನ್ನಾಗಿತ್ತು, ಇಷ್ಟ ಆಯ್ತಾ? ಸೊ ಸುದೀಪ್ ಫಸ್ಟ್ ಟೈಮ್ ಬರ್ತಾ ಇರೋದು, ನಾನೇ ಕರ್ಕೊಂಡು ನನಗೆ ಗೊತ್ತಿಲ್ಲ ಕೆರೆ. ಸೊ ಸುದೀಪಿಗೆ ಇಷ್ಟ ಆಗಿದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಏನಾರು ಹೇಳಕ್ಕೆ ಇಷ್ಟಪಡ್ತೀಯ? ಏನಿಲ್ಲ, ಬರಂಗಿದ್ರೆ ನೀವು ಬನ್ನಿ. ಬೆಳಗ್ಗೆ ಜಾವ ಬಂದ್ರೆ ಚೆನ್ನಾಗಿರುತ್ತೆ. ವಾಕಿಂಗ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಲ್ಲ ನೋಡೋಕ್ಕೂ ಚೆನ್ನಾಗಿ? ನನಗೆ ನೋಡೋಕೆ ಚೆನ್ನಾಗೈತೆ, ಇಷ್ಟ ಆಯ್ತು. ಅದಾದ್ಮೇಲೆ ಅಷ್ಟೊಂದು ಕ್ರೌಡ್ ಜನ ಏನೂ ಇಲ್ಲ. ಜನ ಎಲ್ಲ ತುಂಬ ಯಾರು ಬರೋದಿಲ್ಲ ಇಲ್ಲಿ. ಆ್ಯಂಡ್ ಬರೋದೇ ಪ್ಲಾಸ್ಟಿಕ್ಸ್ ಬಾಟಲ್ ಅಷ್ಟೊಂದು ಹಾಕಕ್ಕೆ ಹೋಗ್ಬೇಡಿ. ವಾಕಿಂಗ್ ಮಾಡೋಕ್ಕೆ ಸಖತ್ತಾಗಿದೆ. ಆ್ಯಂಡ್ ಬೆಳಗಿನ ಸನ್ರೈಸಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ. ಆ್ಯಂಡ್ ಈಗ ನಾವು ಅಲ್ಲಿ ಸ್ವಲ್ಪ ದೂರ ಹೋಗಿ ಬರ್ತೀವಿ. ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದುಬಿಡ್ತೀವಿ. ಆಲ್ರೆಡಿ 6:30 ಆಗಿದೆ. ಸೊ ಹೋಗೋಣ ಸದ್ಯ. ಓಕೆ. ಆಕ್ಚುಲಿ ಗೈಸ್, ಈ ಕೆರೆ ಮೋರ್ ದೆನ್ 5-6 ಕಿಲೋಮೀಟರ್ ಏನೋ ಇದೆ. ಬರ್ಬೋದು ನೀವು. ನಾನು ಫುಲ್ ರೌಂಡ್ ಹೊಡೆದಿದ್ದೀನಿ. ನಾನು ಮೊನ್ನೆನೂ ಬಂದು ಒಂದು ಫುಲ್ ರೌಂಡ್ ಹೊಡೆದಿದ್ದೆ. ಅಟ್ ಇಲ್ಲಿ ಒಂಥರ ಪಕ್ಷಿಗಳಿದೆ, ನಿಮ್ಗೆ ತೋರಿಸ್ತೀನಿ ನಾನು. ಆ ಪಕ್ಷಿಗಳು ನೀವೆಲ್ಲೂ ನೋಡೋದಿಕ್ ಆಗೋದಿಲ್ಲ. ಅಂಡ್ ಒಬ್ರಲ್ಲಿ ಮೀನ್ ಹಿಡಿತಾ ಇದ್ದಾರೆ. ಮೀನ್ ಹಿಡಿತಾ ಇದ್ರ ಮೇಲೆ ಹೋಗೋ ಸ್ವಲ್ಪ ಸತಿ ಅವ್ರ ಅಣ್ಣ ಮೀನ್ ಹಿಡಿತಾ ಇದಾರೆ ಅಲ್ಲಿ. ನಿಮ್ಗೆ ಕಾಣಿಸ್ತಿದ್ದೇನೆ, ಇವ್ರ ಅಂಕಲ್ ಅಲ್ಲಿ ಮೀನ್ ಹಿಡಿತಾ ಇದಾರೆ. ಆಫ್ ಮಾಡ್ಬೇಡ. ವಾಪಸ್ ಹೋಗೋಣ. ಪಕ್ಷಿಗಳೆಲ್ಲ ಬಂದಿದೆ, ಬಟ್ ನಿಮಗೆ ಕಾಣಿಸ್ತಿದ್ದೇನೆ ಗೊತ್ತಿಲ್ಲ. ಇದೇ ಡೆಡ್ ಎಂಡು. ಇಲ್ಲಿಗಂತ ಬೈಕ್ ಬರುತ್ತೆ. ಅಂಡ್ ಇದ್ರದ ಆ ಕಡೆ ಬೈಕ್ ಯಾವುದು ಹೋಗಲ್ಲ.
ನಡ್ಕೊಂಡು ಸ್ಟೆಪ್ಸ್ ಹತ್ತಿ ನಾವು ಈ ಕಲ್ಲನ್ನ ಹತ್ಬಿಟ್ಟು ಆ ಕಡೆ ಹೋಗ್ಬೇಕು. ಕಲ್ಲತ್ತಿ ಆ ಕಡೆ ನಾವು ಹೋಗ್ಬೇಕಾಗುತ್ತೆ. ಸೊ ತಿರ್ಸ್ಬಿಡೋಣ ಅಷ್ಟೇ. ಸೊ ಇದ್ರದ್ದು ಆ ಕಡೆ ನಾವು ಬೈಕ್ ಹೋಗಲ್ಲ, ಸ್ಟೆಪ್ಸ್ ಹತ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಕೆರೆ. ಆ ಕಡೆನೂ ಯಾವ ಥರ ಇನ್ನೊಂದು ದಿನ ನಾವು ಬಂದುಬಿಟ್ಟು ಲೈಕ್ ಫುಲ್ ರೌಂಡ್ ಹೊಡೆದು ನಿಮಗೆ ಹೊಡೆದ್ಬಿಟ್ಟು ವಿಡಿಯೋ ನಿಮಗೆ ತೋರಿಸ್ತೇನೆ. ಸೊ ಇವತ್ತು ಅದಕ್ಕೆ ಇರೋ ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಯಿತು. ಸೊ ಓಡಬೇಕಾಗುತ್ತೆ. ಆ್ಯಂಡ್ ಸುತ್ತಲೂ ನೋಡಿದ್ರೆ ಬಿಲ್ಡಿಂಗ್ಗಳೇ ಇದ್ದಾವೆ. ಆ್ಯಂಡ್ ಸೆಂಟ್ರಲ್ಲಿ ಸ್ವಲ್ಪ ಮರಗಳಿದ್ದಾವೆ. ಕೆರೆ ಮಾತ್ರ ಸೂಪರ್. ಬೆಳಿಗ್ಗೆ ವಾಕಿಂಗ್ ಮಾಡೋದಕ್ಕೆ ಕೆರೆ ಸೂಪರ್ ಇದು. ವಾಕಿಂಗ್ ಮಾಡಿ ಹೋಗೋದಕ್ಕೆಲ್ಲ ಸಖತ್ ಕೆರೆ ಇದು. ಜಾಸ್ತಿ ಪಬ್ಲಿಕ್ ಕ್ರೌಡ್ ಇಲ್ಲ, ಏನಿಲ್ಲ. ನೀವು ಏನಾದ್ರು ಕೊತ್ನೂರು, ಕಣ್ಣೂರು, ಬಾಗ್ಲೂರು, ಹೆಣ್ಣೂರು ಬಂಡೆ ಆ ಕಡೆ ಇದ್ದರೆ ಬಂದು ವಾಕಿಂಗ್ ಮಾಡಿ ವಿಸಿಟ್ ಮಾಡ್ಕೊಂಡು ಹೋಗಿ ಫೋಟೋಸ್ ತೆಗಿಯೋಕ್ಕೆ. ಆಮೇಲೆ ಇದರಲ್ಲಿ ತುಂಬ ಇಂಟರ್ನ್ಯಾಷನಲ್ ಪಕ್ಷಿಗಳು ತುಂಬ ಇದ್ದಾವೆ. ಇವತ್ತು ನಾನು ಅಷ್ಟೊಂದು ನೋಡಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ತುಂಬ ಪಕ್ಷಿಗಳನ್ನ ನೋಡಿದ್ದೆ ನಾನು. ಅದು ಬೇರೆ ಕಂಟ್ರಿ ಪಕ್ಷಿಗಳೆಲ್ಲ ಇಲ್ಲಿದ್ದಾವೆ. ಮೈಸೂರಲ್ಲಿ ಆ ಥರ ಒಂದು ಪ್ಲೇಸ್ ಇದೆ. ಸೊ ಆ ಥರ ಇಲ್ಲೊಂದು ನಾನು 5-6 ಪಕ್ಷಿಗಳನ್ನ ನೋಡಿದ್ದೀನಿ. ನಾನು ಅದಕ್ಕೆ ಹೇಳ್ತಾ ಇರೋದು. ಅದಂಗೆ ಗಿಡದಲ್ಲಿ ಜಾಸ್ತಿ ನೀರಿದ್ರೆ ಒಣಗ್ತವೆ. ಎಷ್ಟು ನೀರು ಬೇಕು ಅಷ್ಟೇ ಬೇಕು. ಜಾಸ್ತಿ ನೀರಿದ್ರೆ ಅವೆಲ್ಲ ಹಾಳಾಗ್ತವೆ. ಆಕ್ಚುಲಿ ಆ ಮರದ ಬರಲ್ಲ ಹೋಗ್ಬೇಕು ನಮ್ಮ ಬೋಟಿಂಗಲ್ಲಿ. ಅದೆಲ್ಲ ಪಕ್ಷಿಗಳು ಕೂತಿದ್ದಾವೆ ನೋಡು. ಅದರಲ್ಲಿ ಇದರಲ್ಲಿ ಕೂತಿದ್ದಾವೆ ನೋಡು. ಲಾಸ್ಟ್ ಟೈಮ್ ದೊಡ್ಡ ಇದ್ಬೇಕು ಕಾಣತ್ತಲ್ಲ, ಎಲ್ಲೋ ಹೋದ್ವು ಅಂತಲೇ ಗೊತ್ತಿಲ್ಲ. ಸಕ್ಕರೆಗಳ ಥರ. ಸೊ ಗೈಸ್, ನಾವು ಹೊಡ್ತಾ ಇದ್ವಿ. ಆಲ್ಮೋಸ್ಟ್ ಟೈಮ್ ಆಯಿತು. ನೋಡಾಯಿತು. ಇನ್ನೊಂದು ದಿನ ಫುಲ್ ಡೇ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತೀವಿ. ವಾಕಿಂಗ್ ಮಾಡಿದ್ರೆ ಸಖತ್ ಪ್ಲೇಸು, ಬ್ಯೂಟಿಫುಲ್, ಲವ್ ಇಟ್ ಪ್ಲೇಸ್. ಈ ಕಡೆ ನಾವು ಅವ್ರ ಆ ಕಡೆನೇ ಬೆಳಿಗ್ಗೆ ವಾಕಿಂಗ್ ಮಾಡಿ ಆಫೀಸ್ ಹೋಗೋರು ವಾಕಿಂಗ್ ಮಾಡ್ತಾ ಇದ್ದಾರೆ. ಬಲೆ ಸರಿ ಮಾಡಿ ಮರದ ಮೇಲೆಲ್ಲ ಪಕ್ಷಿಗಳು ಕೂತಿದ್ದಾವೆ. ಈ ಮರದಲ್ಲೆಲ್ಲ ವಾಕಿಂಗ್ ಮಾಡೋಕ್ಕೆ ಸಖತ್ ಪ್ಲೇಸ್ ಆಕ್ಚುಲಿ ಇದು, ವಾಕಿಂಗ್ ಮಾಡೋದಕ್ಕೆ. ಸೊ ಗೈಸ್, ಹಾಗೆ ನಾವು ಒಂದು ರೌಂಡ್ ಕೆರೆ ಫುಲ್ ನೋಡಿದ್ವಿ. ಆ್ಯಂಡ್ ನನಗೆ ಪರ್ಸನಲ್ ತುಂಬ ಕೆರೆ ಇಷ್ಟ ಆಗಿದೆ. ಸುದೀಪ್ ಫಸ್ಟ್ ಟೈಮು. ಸುದೀಪಿಗೆ ಇಷ್ಟ ಆಯಿತು ಅಂತ ಅನ್ಸುತ್ತೆ. ನನಗೆ ಇಷ್ಟ ಆಯಿತು. ಸೊ ಇನ್ನೊಂದು ದಿನ ನಾವು ಬರ್ತೀವಿ. ಇದೇ ಮೊದಲ ಬಾರಿ ನಮ್ಮ ವಿಡಿಯೋ ನೋಡಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸುದೀಪ್ ಎಲ್ಲ ಸತಿ ಮಿಸ್ಟೇಕ್ ಮಾಡ್ತೇನೆ. ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ನಮ್ಮ ಕೆರೆ ಕೊಡ್ತೀವಿ. ಬಂದು ನಾನು ನಿಮಗೆ ಫುಲ್ಲು ಇದನ್ನ ತೋರಿಸ್ತೀನಿ. ನಿಮಗೆ ಫುಲ್ ಕೆರೆ ವಿಡಿಯೋನ ತೋರಿಸ್ತೀನಿ. ಸೊ ಇವತ್ತು ಟೈಮ್ ಇಲ್ಲ, ಸಂಡೇ ಬೇರೆ. ಅದಕ್ಕೆ ಆ್ಯಂಡ್ ಬಾಯ್ ಬಾಯ್ ಗಾಯ್ಸ್. See you next video.